ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹತ್ಯೆ ಕೇಸ್ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವರ 164 ಹೇಳಿಕೆ ಪಡೆಯೋದಕ್ಕೆ ಪೊಲೀಸರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ನಟನ ಹೇಳಿಕೆ ಪಡೆಯೋದಕ್ಕೆ ಖಾಕಿ ಚಿಂತನೆಯನ್ನ ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾರ್ಟಿ ವೇಳೆ ಒಂದೇ ಹೋಟೆಲ್ನಲ್ಲಿ ಕುಳಿತಿದ್ರು ಇನ್ನೊಬ್ಬ ನಟ ಚಿಕ್ಕಣ್ಣನನ್ನ ಆಲ್ರೆಡಿ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ಬಟ್ ಅದರ ಜೊತೆಗೆ ಇನ್ನೂ ಒಬ್ಬ ನಟ ಆ ಪಾರ್ಟಿಯಲ್ಲಿ ಇದ್ರು. ಗರಡಿ ಚಿತ್ರದ ನಟ ಯಶಸ್ ಸೂರ್ಯನ ಹೇಳಿಕೆ ಪಡೆಯುವುದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ. 3 ತಿಂಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ತಯಾರಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕೊಲೆ ಎಲ್ಲ ಆದ್ಮೇಲೆ ಸ್ಟೋನಿ ಬ್ರೋಕ್ ನಲ್ಲಿ ಒಂದು ಪಾರ್ಟಿಯನ್ನ ಮಾಡಿದ್ರು. ಆ ಪಾರ್ಟಿಯಲ್ಲಿ ಚಿತ್ರರಂಗದ ಕೆಲವರು ಭಾಗಿಯಾಗಿದ್ರು ದರ್ಶನ್ ಜೊತೆಗೆ ಅಂತ ಹೇಳಲಾಗ್ತಾ ಇತ್ತು. ಸೊ ಯಾರ್ಯಾರು ಅನ್ನುವಂತ ಒಂದು ಕನ್ಫ್ಯೂಷನ್ಸ್ ಇತ್ತು. ಚಿತ್ರರಂಗದಲ್ಲಿ ಈ ಬಗ್ಗೆ ಚರ್ಚೆ ಕೂಡ ಓಡಾಡ್ತಾ ಇತ್ತು. ಒಂದು ಚಿಕ್ಕಣ್ಣ ಅನ್ನೋದು ಆಲ್ರೆಡಿ ಗೊತ್ತಾಗಿತ್ತು, ನೋಟಿಸ್ ಕೊಡ್ಲಾಗಿತ್ತು, ವಿಚಾರಣೆಗೂ ಕೂಡ ಅವ್ರು ಹಾಜರಾಗಿದ್ರು. ಈವನ್ ಚಿಕ್ಕಣ್ಣ ನರ್ವಸ್ ಕೂಡ ಆಗಿದ್ರು. ಅದರ ಜೊತೆಗೆ ಇನ್ನೂ ಒಬ್ಬ ನಟ ಇತ್ತೀಚೆಗೆ ತಾನೇ ಗರಡಿ ಅಂತ ಒಂದು ಸಿನಿಮಾ ಬಂತು. ಸ್ವತಃ ದರ್ಶನ್ ಅವರು ಮುಂದೆ ನಿಂತ್ಕೊಂಡು ಆಡಿಯೋ ಲಾಂಚ್ ಮಾಡಿದ್ದು, ಟ್ರೈಲರ್ ಲಾಂಚ್ ಮಾಡಿದ್ದು, ಹೀರೋನನ್ನ ಲಾಂಚ್ ಮಾಡಿದ್ದು ಎಲ್ಲ ಕೆಲಸವನ್ನ ಮಾಡಿದ್ರು. ಆ ಚಿತ್ರದ ನಟ ಯಶಸ್ ಸೂರ್ಯ ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಅನ್ನೋದು ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇರೋದು. ಅಂದ್ರೆ ಆ ಪಾರ್ಟಿಯಲ್ಲಿ ಏನಾದ್ರು ಹೇಳ್ಕೊಂಡಿದ್ರಾ? ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಒಂದು ಪಾರ್ಟಿ ನಡೆಯುತ್ತೆ ಅಂದ್ರೆ ಆ ಪಾರ್ಟಿಯಲ್ಲಿ ಹಿಂಗಾಯ್ತು ಮಗ, ಹಿಂಗ್ ಮಾಡಿದ್ದೆ, ಹಂಗೆ ಹಿಂಗೆ ಅಂತ ಏನಾದ್ರು ಶೇರ್ ಮಾಡ್ಕೊಂಡಿರ್ತಾರ, ಡಿಸ್ಕಸ್ ಮಾಡಿರ್ತಾರ, ಇವ್ರುಗಳು ಏನಾದ್ರು ಸಲಹೆಗಳನ್ನ ಕೊಟ್ಟಿರ್ತಾರ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಆ ನಟನಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಇಲ್ಲಿವರೆಗೂ ದರ್ಶನ್ ಲಾಯರ್ ಬೇಲ್ಗೆ ಅಪ್ಲೈ ಮಾಡೇ ಇಲ್ಲ. ಬೇಲ್ ಸಿಗೋದು ಕಷ್ಟ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ಯೋ ಅಥವಾ ಅದೇನೋ ಗೊತ್ತಿಲ್ಲ, ಬೇಲ್ಗೆ ಅಪ್ಲೈ ಮಾಡಿಲ್ಲ. ಇನ್ನು 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಸುಮಾರು 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. 17 ಜನರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸುಮಾರು 137ಕ್ಕೂ ಹೆಚ್ಚಿನ ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ. ಟೆಕ್ನಿಕಲ್ ಸಾಕ್ಷಿಗಳಾಗಿರಬಹುದು ಅಥವಾ ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟಂತ ಜೀವಂತ ಸಾಕ್ಷಿಗಳಾಗಿರ್ಬೋದು. ಸಾಕಷ್ಟು ಸಾಕ್ಷಿಗಳು ಈ ಪ್ರಕರಣದಲ್ಲಿ ಇದೆ. ಹಾಗಾಗಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಕೂಡ ಆಗಿರೋದ್ರಿಂದ ಪೊಲೀಸರು ಬಹಳ ಜಾಗರೂಕತೆಗೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಎಲ್ಲೂ ಕೂಡ ಮಿಸ್ ಆಗಬಾರ್ದು, ದಾರಿ ತಪ್ಪಬಾರ್ದು, ತನಿಖೆಗೆ ಸಮಸ್ಯೆ ಆಗಬಾರ್ದು ಅಂತ.